ಬ್ಲೂ ಸಾಕ್ಸಲ್ಲಿ ಸಿಗ್ಲಿಲ್ವಾ? ಬೆಡ್ ಕೆಳಗೆ ನೋಡು. ಒಡೆದೋಗಿರೋ ವಸ್ತು ಯಾವಾಗಲೂ ಕಷ್ಟನೇ ಕೊಡುತ್ತೆ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ನನ್ನ ನೋಡಿ ಗೇಲಿ ಮಾಡಿದೆ ಅಲ್ವಾ? ಈಗ ನೋಡಿ ಏನು ಮಾಡ್ತೀನಿ ಅಂತ. ನೀರು ಕೆಳಗೆ ಬಿದ್ದೋಯ್ತು. ಇರಲಿ, ಮೊದಲು ಸಾಕ್ಸ್ ಹುಡ್ಕೋ ಆಯ್ತಾ? ಆಮೇಲೆ ಕೆಳಗೆ ಹೋಗಿ ನೀರು ಕುಡಿ. ಕಬೋರ್ಡ್ ಮೇಲೆ ಚೆಕ್ ಮಾಡು. ಹೋಗು. ಕೇಳು, ಅಲ್ಲಿ ಚೇರ್ ಕಾಣ್ತಿದೆಯಲ್ಲ, ಅದನ್ನು ಯೂಸ್ ಮಾಡ್ಕೊ. ಇವಾಗ ಅರ್ಥ ಆಯ್ತು ಅನ್ಸುತ್ತೆ, ನಮ್ಮ ಸ್ವಂತ ಕಾಲು ಸಪೋರ್ಟ್ ಮಾಡಲಿಲ್ಲ ಅಂದರೆ ಹೇಗೆ ಅನ್ಸುತ್ತೆ ಅಂತ. ನೆಕ್ಸ್ಟ್ ಟೈಮು ಬೇರೆಯವ್ರು ನೋಡಿ ನಗೋ ಮುಂಚೆ ಇದನ್ನ ನೆನಪಿಸ್ಕೊ. ಆದ್ರೆ ಇನ್ನೊಬ್ರ ಕಷ್ಟ ನೋಡಿ ಯಾರಿಗೆ ಸಂತೋಷ ಆಗುತ್ತೋ ಅವ್ರಿಗೆ ಮನೆಯಲ್ಲಿ ಜಾಗ ಇಲ್ಲ. ಹೊರಡೋ ಇಲ್ಲಿಂದ. ಇವನು ಯಾರಿಗೂ ಏನು ಗೊತ್ತಿಲ್ಲದೆ ಹೇಗೆ ಟಾರ್ಚರ್ ಕೊಡ್ತಾನೆ? ಆ ಹುಡುಗಿ ತಲೆಯಲ್ಲಿ ಏನು ಓಡ್ತಾ ಇದೆ? ನಮ್ಮ ಅಪ್ಪನ ಮುಂದೆ ತುಂಬ ಒಳ್ಳೆಯವ್ರ ಥರ ನಾಟಕ ಮಾಡಿದ್ಲು. ಅವಳಿಂದಾಗಿ ಎಲ್ಲರ ಮುಂದೆ ನಾನು ಕೆಟ್ಟವನಾಗಿದ್ದೀನಿ. ಬೋರ್ಡ್ ಕಾಣ್ತಿಲ್ವಾ ನಿಮ್ಗೆ ಏನ್ ಬರ್ತಿದೆ ಅಂತ? ನಿನಗ್ ಕಾಣಿಸಲ್ವಾ ನಾನ್ ಬಿಂದ್ಯಾ ಅಂತ? ಈ ಬೋರ್ಡು ಬೇರೆಯವ್ರಿಗೋಸ್ಕರ. ಜಗ ಬಿಡ. ಅವ್ಳು ಬೇಕು ಅಂದಿದ್ರೆ ಪೊಲೀಸರ ಮುಂದೆ ಎಲ್ಲಾನು ಸತ್ಯ ಹೇಳಿ ಇಲ್ಲಿಂದ ಓಡ್ ಹೋಗ್ಬೋದಿತ್ತು. ಆದ್ರೂ ಯಾಕೆ ನಾಟಕ ಮಾಡಿದ್ಲು ಅವಳು? ಈ ತರ ಹುಡುಗಿರೆಲ್ಲ ನೋಡಕ್ಕೆ ತುಂಬಾ ಇನೋಸೆಂಟ್ ಆಗಿ ಕಾಣಿಸ್ತಾರೆ, ಆದ್ರೆ ನಂಬರ್ 1 ಚಾಳುಗಳಾಗಿರ್ತಾರೆ. ಓ, ಏನ್ ಹೇಳ್ತಾರೆ ಅದಕ್ಕೆ? ಒಂಥರ ಕತ್ತಿ ಅಂಚಿನ ತರ. ಇಲ್ಲಿಗೆ ಯಾಕೆ ಬಂದೆ? ಅವಳು ಯಾಕೆ ಇವಾಗ ಇಲ್ಲಿಂದ ಹೋಗ್ತಾ ಇಲ್ಲ? ಓಡೋಗೋಕ್ ಯೋಚನೆ ಮಾಡ್ತಿದ್ಲು ತಾನೆ? ಇವಾಗ ಯಾಕೆ ನಿಮ್ಮ ಮನೆಯಲ್ಲೇ ಬಿದ್ದಿದ್ದಾಳೆ? ಅದು ಸರಳ ಆಂಟಿ ಹಾಸ್ಪಿಟಲ್ ಇಂದ ಯಾವಾಗ ಬೇಕಾದ್ರೆ ವಾಪಸ್ ಬರ್ಬೋದು. ಇವಾಗ ಅವರು ಅವ್ರ ಮನೆಯಲ್ಲೇ ಆ ಹುಡುಗಿನ ನೋಡ್ತಾರೆ. ಅವ್ರಿಗೆ ಆ ಹುಡುಗಿ ಕಂಡ್ರೆ ಚೂರು ಇಷ್ಟ ಇಲ್ಲ. ಅದು ಇವಾಗ ಯೋಚನೆ ಮಾಡು, ಅವ್ರಿಗೆ ಏನೇನಾಗತ್ತೆ ಅಂತ. ಇಲ್ಲ 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 ಇಲ್ಲ, ಆಚೆ ಆಗೋ ಗಾಯ ವಾಸಿ ಆಗೋಗುತ್ತೆ ಸೂರಜ್, ಆದ್ರೆ ಮನ್ಸ್ಗಾಗೋ ಗಾಯ ವಾಸಿ ಆಗದೇ ಇಲ್ಲ. ತಾಯಮ್ಮ ಮನೆಗೆ ಬರೋಕ್ ಮುಂಚೆ ಆ ಇಶಾ ಅವ್ರನ್ನ ಹೇಗಾದ್ರೂ ಮಾಡಿ ಇಲ್ಲಿಂದ ಕಳಿಸ್ಬೇಕು. ನನಗೆ ಮಾತು ಕೊಡು ಬಿಂದ್ಯಾ, ನಾನು ಇಶಾ ಅವ್ರನ್ನ ಇಲ್ಲಿಂದ ಕಳಿಸೋವರೆಗೂ ನೀನು ತಾಯಮ್ಮನ ಮುಂದೆ ಯಾವ ವಿಚಾರನೂ ಹೇಳಬಾರ್ದು. ಸರಿ, ನೀನ್ ಬೇರೆಯವ್ರನ್ನೆಲ್ಲ ಹ್ಯಾಂಡಲ್ ಮಾಡು, ಸರಳ ಆಂಟಿನ ನಾನ್ ನೋಡ್ಕೋತೀನಿ. ಎಷ್ಟು ಬೇಗ ಇಶಾ ಅವರು ಯಜಮಾನ್ರ ಮುಂದೆ ಕ್ಷಮೆ ಕೇಳೋಕೆ ಒಪ್ಕೋತಾರೋ ಅಷ್ಟು ಬೇಗ ಈ ಸಮಸ್ಯೆಗಳೆಲ್ಲ ದೂರ ಆಗುತ್ತೆ. ಇದು ತಾತ ನಿಮಗ್ ಕೊಟ್ರು. ಹೋದ್ಸತಿ ನಾನ್ ನಿಮ್ಗೆ ಹೆಲ್ಪ್ ಮಾಡಿದ್ದಕ್ಕೆ ನಮ್ಮ ಅಮ್ಮ ನನ್ ಕಿವಿ ಹಿಂಡ ಹಾಕ್ಬಿಟ್ಟಿದ್ಲು. ಈ ಸತಿನೂ ನಾನ್ ನಿಮ್ಗೆ ಹೆಲ್ಪ್ ಮಾಡಿದ್ರೆ ನನ್ ಕಿವಿನೇ ಕಿತ್ ಬಿಸಾಕ್ಬಿಡ್ತಾಳ ಅಷ್ಟೇ, ಗೊತ್ತಾಯ್ತಾ? ಈ ಸಲ ನನಗೆ ಹೆಲ್ಪ್ ಮಾಡು, ಫೋನ್ ಕೊಡು. ನಿನಗೆ ಗೊತ್ತಲ್ವಾ ನೀನು ಬ್ರೇವ್ ಟೈಗರ್ ಅಂತ. ಲಾಸ್ಟ್ ಟೈಮ್ ಪ್ಲೀಸ್. ಲಾಸ್ಟ್ ಟೈಮ್.
ಏನ್ ಮಾಡ್ತಾ ಇದೀಯ ನೀನು? ಏನ್ ನಾನು ನಿನ್ನ ಹತ್ರನೇ ಕೇಳ್ತಾ ಇರೋದು. ಇವಾಗ ಇಲ್ಲಿ ಏನ್ ಮಾಡ್ತಾ ಇದೀಯ ನೀನು? ಅದು ನಾನು ಬಟ್ಟೆ ಎಲ್ಲ ಇಲ್ಲಿ ಬಿದ್ದೋಗಿತ್ತಲ್ಲ, ಅದಕ್ಕೆ ನಾನು ಅನ್ಕೊಂಡೆ ಒಳಗ್ ಮಾಡ್ಸಿಡೋಣ ಅಂತ. ಇಡಿಯಟ್ ಗೂಂಡಾ. ಯಜಮಾನ್ರಿಗೆ ಸಾರಿ ಹೇಳಿ ಇಲ್ಲಿಂದ ಹೋಗ್ತಾ ಇರಿ. ಇದೆಲ್ಲ ನಾಟಕ ಮಾಡೋದು ಬೇಕಾಗಿಲ್ಲ ಇಲ್ಲಿ. ಹೆಂಡತಿ ಒಂದ್ ವೇಳೆ ಗಂಡನ್ ಕೆಲ್ಸ ಮಾಡಿದ್ರೆ ಅದನ್ನ ನಾಟಕ ಅಂತಾರ? ಏನ್ ಹೇಳ್ದ? ಹೆಂಡತಿ? ಹಾ, ಹೆಂಡತಿ. ಈ ಮಂಗಳಸೂತ್ರ ನೀನೇ ತಾನೇ ಕಟ್ಟಿದ್ದು? ನೀನು ಎಷ್ಟು ಕೇರ್ ಮಾಡ್ತೀಯ? ನೀರ್ ತಂದ್ಕೊಟ್ಟೆ, ಬಟ್ಟೆ ತಂದ್ಕೊಟ್ಟೆ. ನಾನ್ ನಿನ್ ಬಗ್ಗೆ, ಮನೆ ಬಗ್ಗೆ ಕೇರ್ ಮಾಡಿದ್ರೆ ನಿಂಗ್ ಪ್ರಾಬ್ಲಮ್ ಆಯ್ತಾ? ಹೌದಾ? ಹಾಗಾದ್ರೆ ನೀನ್ ನನ್ನ ಹೆಂಡತಿ, ಈ ಮನೆ ಸೊಸೆ. ಒಳ್ಳೇದೆ. ಹಾಗಾದ್ರೆ ನಿಭಾಯಿಸಿ ಹೆಂಡತಿ ಅನ್ನೋ ಜವಾಬ್ದಾರಿನ, ಈ ಮನೆ ಸೊಸೆ ಅನ್ನೋ ಜವಾಬ್ದಾರಿನ. ಸೊಸೆ ಕಷ್ಟ ಗೊತ್ತಾಗ್ತಿದ್ದ ಹಾಗೆ ನೀವೇ ಮನೆ ಬಿಟ್ಟು ಹೋಗ್ತೀರಾ? ಹೇ ಉಡುಪಿ ಶ್ರೀಕೃಷ್ಣ, ನಾನ್ ಸೋತೆ. ಇಷ್ಟು ದೊಡ್ಡ ವಿಷಯನ ಮುಚ್ಚಿಡೋಂಥದ್ದು ಏನಿತ್ತು ಹೇಳು? ಹ? ಏನ್ ಯಾರಿಗೂ ಹೇಳ್ದಲೆ ಮದ್ವೆ ಮಾಡ್ಕೊಂಡ್ಬಿಟ್ಟಿದೀರಾ? ಏನ್ ಮಾಡೋದು? ನೆನ್ನೆ ನೀನ್ ನನ್ನ ನೋಡಕ್ ಬಂದೆ, ಆದ್ರೆ ಮಾತ್ರೆ ತಗೊಂಡಿದ್ರಿಂದ ನನಗೆ ಬೇಗ ನಿದ್ದೆ ಬಂದ್ಬಿಡ್ತು. ನಾನೆನ್ನೆ ಇಲ್ಲಿಗೆ ಬಂದೇ ಇರ್ಲಿಲ್ಲಲ್ಲ. ಅದು ಏನದು? ಹ? ನಾವೆಲ್ಲ ನಿಮ್ ಜೊತೆಗಿದ್ರೂನು ನಮ್ಮಿಂದ ಮುಚ್ಚಿಡೋಂಥದ್ದೇನಿತ್ತು? ಆಂಟಿ ಇದೇ ಭ್ರಮೆನಲ್ಲಿ ಇದ್ರೆ ನನಗೆ ಒಳ್ಳೇದು. ಅವಾಗ ನಿಜ ಗೊತ್ತಾಗಿದ ತಕ್ಷಣ ಸೂರಜ್ಗೆ ನನಗೆ ಮದುವೆ ಮಾಡಿಸ್ಬಿಡ್ತಾರೆ. ಹೇಳು. ಏನ್ ಹೇಳಿ? ಇದೆಲ್ಲಾನು ಎಷ್ಟು ಬೇಗ ಆಯ್ತು ಅಂದ್ರೆ ನಂಗೇನು ಅರ್ಥನೇ ಆಗ್ತಾ ಇಲ್ಲ. ಆಮೇಲೆ ಏನಂದ್ರೆ ನಿಮಗಿದನ್ನೆಲ್ಲ ಹೇಳಕ್ಕೆ ಒಂದ್ ಸ್ವಲ್ಪ ನನ್ಗೂ ನಾಚಿಕೆ ಆಗ್ತಿತ್ತು. ಶ್ರೀಕೃಷ್ಣನ ಹತ್ರ ಯಾವಾಗ್ಲೂ ಪ್ರಾರ್ಥನೆ ಮಾಡ್ತಾ ಇದ್ದೆ, ನೀನೇ ನನ್ ಸೂರಜ್ನ ಮದ್ವೆ ಮಾಡ್ಕೊಬೇಕು ಅಂತ. ಆ ಕೃಷ್ಣ ನನ್ ಪ್ರಾರ್ಥನೆನ ಕೇಳಿಸ್ಕೊಂಡ. ಈಗ ನೀನು ನನ್ ಸೂರಜ್ ಜೀವನದಲ್ಲಿ ಬಂದಿದ್ಯಾ, ನೋಡ್ತಾ ಇರು. ಇನ್ಮೇಲಿಂದ ಸೂರಜು ಬರ್ತಾ ಬರ್ತಾ ಹಳೆ ಸೂರಜ್ ಆಗೋಗ್ತಾನೆ. ನನ್ ಎಲ್ಲಾ ಟೆನ್ಷನು ದೂರ ಮಾಡ್ಬಿಟ್ಟೆ. ಚೆನ್ನಾಗಿರು. ಸೂರಜ್ಜು ಒಂದಲ್ಲ ಒಂದ್ ದಿವಸ ಅವಳಿಗೆ ಟಾರ್ಚರ್ ಮಾಡ್ಬಿಟ್ಟು ಕಳಿಸ್ತಾನೆ. ಆಮೇಲೆ ನಿಮ್ಮಿಷ್ಟದಂತೆ ನಿಮ್ಮನೆ ಸೊಸೆ ನಾನೇ ಆಗ್ತೀನಿ. ಅವನ್ ಬ್ರಹ್ಮಚಾರಿ ವ್ರತನ ಒಡೆಯೋದು ನಾನೇನೆ. ಇಲ್ ನೋಡು, ಇದು ನನ್ನ ಅಮ್ಮ ಕೊಟ್ಟಿರೋ ಕೊನೆ ಉಂಗುರ. ಇದು ನನ್ ಮೊದಲನೇ ಉಡುಗೊರೆ. ಇದನ್ನ ಹುಷಾರ ಕಾಪಾಡ್ಕೋ. ಹಾ, ಯಾವಾಗ ಈಶಾನ ಕರ್ಕೊಂಡ್ ಬರ್ತಾ ಇದೀಯಾ? ಯಜಮಾನ್ರೆ, ಕರ್ಕೊಂಡ್ ಬರ್ತೀನಿ. ಅದೇ ಪ್ರಯತ್ನದಲ್ಲಿದ್ದೀನಿ. ಆದ್ರೆ ಅವ್ರು ನಿಮ್ ತರನೇ ಹಠ ಹಿಡಿತಾ ಇದಾರೆ. ಹುಚ್ಚಿಡ್ದಿರೋ ಕುದುರೆ, ಮದ ಏರಿರೋ ಆನೆ, ಕಾಡಿನ ಬೆಕ್ಕು. ಚಾವಡಿ ಇಟ್ಬಿಟ್ರೆ ಬೇರೆ ಯಾವ್ದಕ್ಕೂ ಬಗ್ಗೋದಿಲ್ಲ ಸೂರಜ್. ಅವಳಿಗೆ ಇಲ್ಲಿ ವಾಪಸ್ ಬರೋದ್ ಬಿಟ್ಟು ಬೇರೆ ಯಾವ ದಾರಿನೂ ಉಳಿದಿರಬಾರ್ದು. ಅದ್ರ ಒಂದು ವಿಷಯ ನಿನ್ ತಲೆಯಲ್ಲಿರ್ಲಿ, ಅವಳ ಮುಖದ ಮೇಲೆ ಒಂದು ಮಾರ್ಕ್ ಕೂಡ ಬೀಳಬಾರ್ದು. ಸರಿ ಯಜಮಾನ್ರೆ, ನೀವು ಹೇಗೆ ಆರ್ಡರ್ ಮಾಡ್ತೀರೋ ಅದೇ ರೀತಿ ಆಗುತ್ತೆ ಅಲ್ಲ? तू ना जरा सा भी मेरी तरह, ना कहीं से मैं तेरी तरह. कैसी है ये दास्तां, ये दास्तां. ಏನಿದು? ಈಗ ಹೆಂಡತಿಯಾಗಿರೋ ಶಾಸ್ತ್ರ ನಿಭಾಯಿಸ್ಬೇಕಲ್ವಾ ನೀವು? ನಿನ್ ಮುಖ ತೋರಿಸೋ ಶಾಸ್ತ್ರ ಇದೆ ಇವತ್ತು. ವಟಾರದವರು ಈ ಬ್ರಹ್ಮಚಾರಿ ಹೆಂಡತಿ ನೋಡೋಕೆ ಮನೆಗೆ ಬರ್ತಾ ಇದ್ದಾರೆ. ಮತ್ತಿದು ಲೆಹಂಗಾ, ಇದನ್ನ ಹಾಕೊಳ್ಳಿ. ಅದನ್ನ ಹಾಕೊಂಡು ಬಾಯಿ ಮುಚ್ಕೊಂಡು ಬಂದು ನಿಂತ್ಕೊಳ್ಳಿ. ರೋಹನ್ನ ನಿನ್ ಬಂಧನದಿಂದ ಬಿಡಿಸೋದಕ್ಕೆ ನಾನು ಏನೇನ್ ಮಾಡ್ಬೇಕೋ ಅದೆಲ್ಲ ಮಾಡ್ತೀನಿ.